ಸೂರ್ಯಕಾಂತಿ ಸೂರ್ಯಕಾಂತಿ. ಇವತ್ತಿನ ದಿನಾನೇ ಅಡ್ವಾನ್ಸ್ ಕೊಡೋದು ಅಂತ ಮಾತಾಗಿತ್ತಲ್ವಾ, ಅದಕ್ಕೆ ಅಡ್ವಾನ್ಸ್ ಹಣನ ತಂದಿದ್ದೀನಿ. ಕೂತ್ಕೊಳ್ಳಿ, ಅದಕ್ಕೇನು ಅರ್ಜೆಂಟು? ಕಾಫಿ, ಟೀ, ಜ್ಯೂಸ್ ಏನಾದ್ರು ತಗೊಳ್ತೀರಾ? ಇಲ್ಲ ಪರವಾಗಿಲ್ಲ, ಏನು ಬೇಡ. ಆ್ಯಕ್ಚುಲಿ ಡ್ಯಾಡಿಗೆ ಕಂಪ್ನಿ ಸೇಲ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ನನಗೂ ಕೂಡ ಫೋರ್ಸ್ ಮಾಡೋದಕ್ಕೆ ತುಂಬ ಬೇಜಾರಾಯಿತು. ಏನು ಮಾಡಲಿ, ಇಲ್ಲಿ ಲೈಫ್ ಸ್ಟೈಲ್ ನನಗೆ ಸೆಟ್ ಆಗ್ತಾನೇ ಇಲ್ಲ. ಚಿಕ್ಕದ್ರಿಂದನೂ ಫಾರಿನಲ್ಲೇ ಹುಟ್ಟು ಬೆಳೆದಿರೋದು ನಾನು. ಸೊ ಅಲ್ಲೇ ಇರಬೇಕು, ಇಲ್ಲಿರೋಕ್ಕಾಗೋದೇ ಇಲ್ಲ ನನಗೆ. ಪಾಪ ಡ್ಯಾಡಿ ನನಗೋಸ್ಕರ ಈ ಕಂಪ್ನಿ ಮಾಡ್ತಾ ಇದ್ದಾರೆ. ಬೇಜಾರು ಮಾಡ್ಕೋಬೇಡಿ, ನೀವು ಯಾವಾಗ ಬೇಕಾದರೂ ಬಂದು ನಿಮ್ಮ ಕಂಪ್ನಿನ ನೋಡ್ಕೊಂಡು ಹೋಗ್ಬೋದು. ನಾವು ಅದನ್ನು ಚೆನ್ನಾಗೇ ನೋಡ್ಕೋತೀವಿ. ಥ್ಯಾಂಕ್ಸ್. ಮೊದಲು ಹಣನ ತೊಗೊಂಬಿಡಿ. ಹುಷಾರು, ನಾನಿನ್ನು ಹೊರಡ್ತೀನಿ. ಓಕೆ, ನೀವು ದುಡ್ಡು ಕೊಟ್ಟಿರೋ ವಿಚಾರನ ಡ್ಯಾಡಿಗೆ ತಿಳಿಸ್ತೀನಿ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಕೊಪ್ಪಿಸ್ಕೋಬಾರ್ದು. ನಾವು ಮತ್ತೆ ಹಳ್ಳಿಗೆ ಹೋಗಿ ಅಕ್ಕ ಭಾವನ ಜೊತೆನೇ ಇರೋಣ ರೀ. ನಮಗೀಗೆಲ್ಲ ಒಳ್ಳೇದಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಸಂತೋಷಪಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಇದತ್ತೆ ಕೊನೆ ಆಸೆನೂ ಆಗಿತ್ತು ರೀ. ಅದಕ್ಕೆ ಅಕ್ಕ ಭಾವನ ಇಲ್ಲಿಗೆ ಕರೆದ್ಬಿಡೋಣ. ಕಂಪ್ನಿ ರಿಜಿಸ್ಟ್ರೇಷನ್ ದಿನ ಎಲ್ಲರೂ ಸೇರಿದ್ರೆ ಚೆನ್ನಾಗಿರುತ್ತಲ್ವಾ. ನೀನ್ ಕರೆದ್ರೆ ಅವ್ರು ಬಂದ್ಬಿಡ್ತಾರೆ ಅನ್ಕೊಂಡ್ಯಾ? ಯಾಕೆ ಬರಲ್ಲ? ಇಲ್ಲ, ಖಂಡಿತ ಬರಲ್ಲ. ನನಗೆ ಗೊತ್ತು. ನೋಡ್ ಕಾಂತಿ, ಇದೇ ಕೊನೆ. ನೀನ್ ಯಾವತ್ತು ಪುಟ್ಟಣ್ಣನ ಜೊತೆ ಸೇರೋ ವಿಚಾರ ಎತ್ತಬೇಡ ನೀನು. ಅವರೆಲ್ಲ ನಿನ್ನನ್ನು ಎಷ್ಟು ಹೀನಾಯವಾಗಿ ನಡ್ಸ್ಕೊಂಡಿದ್ದಾರೆ. ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಸರ್ ನೀವೇ ಸರ್, ಬನ್ನಿ. ಇವರೇ ಒಂದು 10 ನಿಮಿಷ ಕಾಯ್ತೀರಾ? ಇನ್ನೊಬ್ರು ಪಾರ್ಟಿ ಬರ್ಬೇಕು, ಅದಕ್ಕೋಸ್ಕರ. ಆಗಲ್ಲ ಸರ್, ಇನ್ನೊಂದಿನ ಬನ್ನಿ. ಟೋಕನ್ ನಂಬರ್ 13. ಏನು ಮಾಡೋದೀಗ? ಆಗಲ್ಲ ಅಂದ್ರೆ ಮೊದಲೇ ಹೇಳ್ಬೋದಾಗಿತ್ತಲ್ಲ. ಇವರು ಯಾಕೆ ಈ ಥರ ಮಾಡಿದ್ರು? ರೀ, ನನ್ಗೆ ಯಾಕೋ ಇದು ಬೇರೆ ಥರನೇ ಅನ್ನಿಸ್ತಿದೆ. ಯಾವುದಕ್ಕೂ ಒಂದ್ಸಲ ಅವ್ರ ಮನೆ ಹತ್ರ ಹೋಗಿ ನೋಡ್ಕೊಂಡ್ ಬರೋಣವಾ? ಸರಿ, ನಡಿಯ ಹೋಗೋಣ. ಐಶ್ವರ್ಯ ಬಾ. ಕಂಪ್ನಿನ ನಮಗೆ ಮಾಡ್ತೀವಿ ಅಂತ ಮಾತು ಕೊಟ್ಟು ಈಗ ಅದನ್ನ ಬೇರೆಯವ್ರಿಗೆ ಮಾಡ್ತಿದ್ದೀರಲ್ಲ, ಇದು ಮೋಸ ಅಲ್ವಾ? ಏ ಮಿಸ್ಟರ್, ಸ್ವಲ್ಪ ನೋಡ್ಕೊಂಡು ಮಾತ್ರ. ನಾನು ಮೋಸ ಮಾಡೋನಲ್ಲ, ಆಡಿದ ಮಾತು ತಪ್ಪೋನಲ್ಲ. ನೀವು ಅಡ್ವಾನ್ಸ್ ಹಣ ಕೊಡ್ತೀನಿ, ಅಡ್ವಾನ್ಸ್ ಹಣ ಕೊಡಲಿಲ್ಲ. ಅದಕ್ಕೆ ನಾನು ನನ್ನ ಕಂಪನಿನ ಬೇರೆಯವ್ರಿಗೆ ಮಾರ್ತೀನಿ. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನಾವು ನಿಮಗೆ ಅಡ್ವಾನ್ಸ್ ಕೊಟ್ಟಿಲ್ವಾ? ಮೊನ್ನೆ ನಿಲ್ಸಿದ್ವಲ್ಲ ಸರ್. ಇಲ್ಲ, ನನಗೆ ಯಾವ ಹಣನೂ ಬಂದಿಲ್ಲ. ಏನೋ ತಪ್ಪು ತಿಳುವಳಿಕೆ ಆಗಿರ್ಬೇಕು. ನನ್ನ ಹೆಂಡತಿ ಹಣನ ನಿಮ್ಮ ಮಗಳ ಕೈಲೇ ಕೊಟ್ಟು ಹೋಗಿದ್ದಾಳೆ. ಬೇಕಾದ್ರೆ ನಿಮ್ಮ ಮಗಳನ್ನೇ ಕೇಳಿ. ಕೇಳ್ತೀನಿ ರೀ. ರೇಷ್ಮಾ, ರೇಷ್ಮಾ, ಇವರು ಕಾಂತಿ ಅನ್ನೋರು ನಿಮ್ಗೆ ಏನಾರು ಅಡ್ವಾನ್ಸ್ ಹಣ ತಂದು ಕೊಟ್ರ? ನೋಡ, ನನ್ಗೆ ಯಾರು ಹಣ ತಂದು ಕೊಟ್ಟಿಲ್ಲ. ನೋಡಮ್ಮ, ನಾನೇ ನಿಮ್ಮ ಮನೆಗೆ ಬಂದು ಅಡ್ವಾನ್ಸ್ ಹಣ ಕೊಟ್ಬಿಟ್ಟು ಹೋದ್ನಲ್ಲ. ನೀನು ಕೂಡ ನಮ್ಮ ಅಪ್ಪಂಗೆ ಕಂಪ್ನಿ ಮಾರೋದಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತು, ಆದರೆ ನನಗಿಲ್ಲ ಇರೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಫಾರಿನ್ ನೆಟ್ಲಾಗ್ತಿದ್ದೀವಿ ಅಂತೆಲ್ಲ ಹೇಳಿದ್ಯಲ್ಲ, ಮರ್ತ್ಬಿಟ್ಯಾ? ಡ್ಯಾಡ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ರು ಇವರು? ನಂಗೇನು ಅರ್ಥ ಆಗಲ್ಲ. ನೀವೇನು ಹೊರಡ್ಬೋದು. ಹಾಗೆಲ್ಲ ಹೇಗೆ ಹೊರಡಕ್ಕಾಗುತ್ತೆ ಸರ್? ನಮ್ಮ ಹಣ ಏನಾಯ್ತು ಅದನ್ನ ಹೇಳಿ. ಒಂದ್ಸಲ ಹೆಚ್ಚಾಗಲ್ಲೇನ್ರಿ? ನೀವು ಹೀಗೆ ಗಲಾಟೆ ಮಾಡ್ತಾ ಇದ್ರೆ ಪೊಲೀಸ್ ಕಳಿಸ್ಬೇಕಾಗತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಬುದ್ಧಿ ಕಲ್ಸೋಣ. ಲೈಫಲ್ಲಿ ಯಾರಿಗೂ ಮೋಸ ಮಾಡಬಾರ್ದು, ಹಾಗೆ ಮಾಡೋಣ. ಅದರಿಂದ ಯಾವ ಪ್ರಯೋಜನನೂ ಇಲ್ಲ ಬಾಬು ಅವರೇ. ಯಾಕಂದ್ರೆ ಪೊಲೀಸ್ ಹಣ ಕಟ್ಟಿದ್ದಕ್ಕೆ ಸಾಕ್ಷಿ ಏನಾದರೂ ಇದೆಯಾ ಅಂತ ಕೇಳಿದ್ರೆ ನನ್ನ ಹತ್ರ ಏನೂ ಇಲ್ಲ. ಅದು ಅಲ್ಲದೆ ಅಷ್ಟು ದೊಡ್ಡ ಶ್ರೀಮಂತರು ಮೋಸ ಮಾಡ್ತಾರೆ ಅಂದರೆ ಯಾರಾದರೂ ನಂಬ್ತಾರ? ಅದು ನಿಜಾನೇ. ಒಂದು ವೇಳೆ ರೇಷ್ಮಾನೇ ಸುಳ್ಳು ಹೇಳ್ತಿರ್ಬೋದಲ್ಲ. ನನ್ನ ಹಣನೇ ಇಲ್ಲ ಅಂತ ಹೇಳಿದ್ರೆ ಬಂಗಾರಪ್ಪ ಅವರು ಒಪ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಇಬ್ಬರಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಮೊದಲು ನೋಡಬೇಕು. ಏನು ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಅದು ಸರಿನೇ. ಮುಳ್ಳಿನಲ್ಲಿ ಬಿದ್ದಿರೋದು ನಮ್ಮ ಬಟ್ಟೆನೆ. ಅದನ್ನು ಜೋಪಾನವಾಗಿ ತೆಕ್ಕೋಬೇಕು. ಸೂರ್ಯಕಾಂತಿ